ಎಲ್ಲರಿಗೂ ನಮಸ್ಕಾರ. ನಾನು ರೋಟರಿ ಮೈಸೂರು ಪ್ರೆಸಿಡೆಂಟ್ ರವಿಶಂಕರ್ ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆಗೆ ಇವತ್ತು ಸಂಜಯ್ ನಮ್ಮ ಸೆಕ್ರೆಟರಿ ಅವರಿದ್ದಾರೆ. ಇವತ್ತಿನ ಡೋನರ್ ಆಗಿ ನಮ್ಮ ಸುನಿಲ್ ಲಿವಿಂಗ್ ಸ್ಟೈಲ್ ಅವರಿದ್ದಾರೆ. ಜೊತೆಗೆ ನಮ್ಮ ಗೌತಮ್ ಸಲೇಚಾ ಅವರಿದ್ದಾರೆ. ಇವತ್ತಿಗೆ ಏನು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ, ನಮಗೆ ಒಂದು ರಿಕ್ವೆಸ್ಟ್ ಬಂದಿತ್ತು ಮೈಸೂರು ಮೆಡಿಕಲ್ ಕಾಲೇಜ್ ಚಲಂಬ ಹಾಸ್ಪಿಟಲ್ ಕಡೆಯಿಂದ. ಈ ಥರ 250-230 ಜನ ಮಕ್ಕಳಿದ್ದಾರೆ. ಅವರು 2 ವರ್ಷದಿಂದ 16 ವರ್ಷದ ತನಕ ಇದ್ದಾರೆ. ಅವ್ರಿಗೆ ಇನ್ಸುಲಿನ್ ರಿಕ್ವೆಸ್ಟ್ ಬೇಕಾಗಿದೆ. ಅದನ್ನು ನಾವು ಇನ್ನೊಬ್ಬರು ಡೋನರ್ ನಾಗೇಂದ್ರ ಅವ್ರು ಮಾಡಿದ್ದಾರೆ. ಇದ್ರ ಜೊತೆಗೆ ಇನ್ಸುಲಿನ್ ಕೊಡೋದಲ್ಲದೆ, ಇನ್ಸುಲಿನ್ ಬ್ಯಾಗ್ ಕೊಡೋದಲ್ಲದೆ ಇನ್ಸುಲಿನ್ ಕ್ಯಾರಿ ಮಾಡಬೇಕು. ಇನ್ಸುಲಿನ್ ಅದಕ್ಕೆ ನಮಗೆ ಒಂದು ಟೆಂಪ್ರೇಚರ್ ಮೇಂಟೈನ್ ಆಗಬೇಕಾಗತ್ತೆ. ಆ ಟೆಂಪ್ರೇಚರ್ ಮೇಂಟೈನ್ ಆಗಬೇಕು ಅಂತ ಬಂದಾಗ ಇವ್ರ ಕಡೆಯಿಂದ ನಮ್ಮ ರವಿಕುಮಾರ್ ಅಂತ ನಮ್ಮ ರೊಟೇರಿಯನ್ ಒಬ್ಬರು ಇದ್ದಾರೆ. ಅವ್ರ ಕಡೆಯಿಂದ ಇವರು ಸುನಿಲ್ ಅವರು ಪರಿಚಯ ಆದರು. ಸೊ ಸುನಿಲ್ ಅವ್ರು ಮುಂದೆ ಬಂದು, ಇಲ್ಲ ನಾನು 230 ಜನಕ್ಕೆ ಮಕ್ಳಿಗೆ ನಾನೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ 230 ಮಕ್ಳಿಗೂ ಬೇರೆ ಬೇರೆ ಡಿಸ್ಟ್ರಿಕ್ಕಲ್ಲಿದ್ದಾರೆ. ಅಂದರೆ ಮೈಸೂರು ಡಿಸ್ಟ್ರಿಕ್ಕಲ್ಲಿದ್ದರೂ ಬೇರೆ ಬೇರೆ ತಾಲೂಕುಗಳಲ್ಲಿದ್ದಾರೆ. ಈಗ ನಂಜನಗೂಡು ಅಲ್ಲಿಂದ ಬರ್ಬೋದಾಗಿತ್ತು, ಕೂರ್ಗಳಿಂದ ಬರ್ಬೋದಾಗಿತ್ತು, ಹುಣಸೂರಿಂದ ಬರೋರು ಸುಮಾರು ಜನ ಇದ್ದಾರೆ. ಅವರು ಮನೆಯಿಂದ ಸ್ಕೂಲ್ ಹೋಗೋಕ್ಕೆ ಇನ್ಸುಲಿನ್ ಕ್ಯಾರಿ ಮಾಡಬೇಕು. ಇಷ್ಟು ಅವರಿಗೆ ಒಂದು ಇನ್ಸುಲಿನ್ ತೊಗೋಬೇಕು ಅಂತ ಇದೆ. ಅದನ್ನು ಕ್ಯಾರಿ ಮಾಡೋಕ್ಕೆ ಅದು ಒಂದು ಕೂಲ್ ಟೆಂಪ್ರೇಚರಲ್ಲಿ ಬೇಕಾಗಿತ್ತು. ಇದನ್ನು ನಮ್ಮ ಸುನಿಲ್ ಅವರು ಆ ಬ್ಯಾಗನ್ನು ಕೊಟ್ಟಿದ್ದಾರೆ. ಸೊ ತುಂಬ ಮಹತ್ವವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸೊ 200 ಜನ ಫಲಾನುಭವಿಗಳಿಗೂ ಇದು ಉಪಯೋಗ ಆಗುತ್ತೆ, ಒಳ್ಳೆಯದಾಗಲಿ ಅನ್ನೋದು ನಮ್ಮ ಉದ್ದೇಶ. ಸೊ ರೋಟರಿ ಮೈಸೂರು ಕಡೆಯಿಂದ ಯಾವತ್ತೂ ಈ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಮುಂದಕ್ಕೂ ಮಾಡ್ತೀವಿ. ಸೊ ನಮ್ಮ ಸುನಿಲ್ ಆಗಲಿ, ಬೇರೆಯವರು ಇದೇ ಥರ ನಾಗೇಂದ್ರ ಅವರಾಗಲಿ ಎಲ್ಲರೂ ಮುಂದೆ ಬಂದಿದ್ದಾರೆ. ಇನ್ನೂ ಇದೇ ಹೆಚ್ಚಿನ ಕಾರ್ಯಕ್ರಮ ಈ ನಮ್ಮ ಮಕ್ಕಳಿಗೆ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಆಶ್ರಯ ಇದೆ. ನಾವು ಖಂಡಿತ ಮಾಡ್ತೀವಿ ಸರ್. ರವಿಶಂಕರ್, ರೋಟರಿ ಮೈಸೂರು ಕಡೆಯಿಂದ. ಥ್ಯಾಂಕ್ ಯು. ಇವತ್ತು ನಮ್ಮ ರೋಟ್ರಿ ಮೈಸೂರು ಕಡೆಯಿಂದ ಸುನಿಲ್ ಅಂತ ನಮಗೆ ಒಬ್ಬರು ಲಿವಿಂಗ್ ಸ್ಟೈಲ್ ಫರ್ನಿಚರ್ಸ್ ಅವ್ರ ಕಡೆಯಿಂದ ನಮಗೆ ಇವತ್ತು ನಮ್ಮ ಮಕ್ಕಳಿಗೆ ಸುಮಾರು 230 ಜನ ಮಕ್ಕಳಿದ್ದಾರೆ. ಆ ಮಕ್ಕಳುಗಳಿಗೆ ಟೈಪ್ 1 ಡಯಾಬಿಟಿಸ್, ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಮಕ್ಕಳಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು 230 ಜನ ಮಕ್ಕಳಿದ್ದಾರೆ. ಸೊ ಆ ಮಕ್ಕಳುಗಳಿಗೆ ಇನ್ಸುಲಿನ್ ಕ್ಯಾರಿ ಬ್ಯಾಗ್ ಅಂತ ಏನು ಹೇಳ್ತೀವಿ, ಒಂದು ಟೆಂಪ್ರೇಚರ್ ಮೇಂಟೈನ್ ಆಗಬೇಕು. ಇನ್ಸುಲಿನ್ ಕ್ಯಾರಿ ಮಾಡಬೇಕಾದ್ರೆ ಅವರು ಮಧ್ಯಾಹ್ನ ಡೋಸ್ ತೊಗೊಳಕ್ಕೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ ಮಕ್ಕಳು. ಸೊ ಮತ್ತೆ ವಾಪಸ್ ಬಂದು ಮನೆಗೆ ಬಂದು ಅವರು ತೊಗೊಳಕ್ಕಾಗಲ್ಲ. ಸೊ ಅಂಥ ಟೈಮಲ್ಲಿ, ಮಧ್ಯಾಹ್ನದ ಟೈಮಲ್ಲಿ ಅವರು ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡಿಕೊಂಡು ಇನ್ಸುಲಿನ್ನ ತೊಗೊಳೋದಕ್ಕೆ, ಎಫಿಕೆಸಿನ ಮೇಂಟೈನ್ ಮಾಡೋಕ್ಕೆ ಅದನ್ನು ಒಂದು ನಮ್ಮ ಸುನಿಲ್ ಅವರು ಡೊನೇಟ್ ಮಾಡಿದ್ದಾರೆ ಥ್ರೂ ರೋಟ್ರಿ ಮೈಸೂರು ಕಡೆಯಿಂದ. ಸೊ ಅವ್ರಿಗೆಲ್ಲ ನಮ್ಮ ಕಾಲೇಜ್ ಕಡೆಯಿಂದ, ನಮ್ಮ ಹಾಸ್ಪಿಟಲ್ಗಳ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀವಿ. ಇದರಿಂದ ಮಕ್ಕಳು ಕರೆಕ್ಟಾಗಿ ಅದನ್ನು ಯೂಸ್ ಮಾಡಿಕೊಂಡ್ರೆ ಅವ್ರಿಗೆ ಯಾವುದೇ ಥರದ ಕಾಂಪ್ಲಿಕೇಶನ್ಸ್ ಇರಲ್ಲ. ಬಿಕಾಸ್ ಮಧ್ಯಾಹ್ನ ಹೊತ್ತಿನಲ್ಲಿ ಹೋದಾಗ ಎಷ್ಟೊಂದು ಡೋಸ್ಗಳು ಮಿಸ್ ಆಗುತ್ತೆ. ಆ ಮಿಸ್ ಆಗೋದ್ರಿಂದ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಪ್ರಿವೆಂಟ್ ಮಾಡೋಕ್ಕೆ ಇವ್ರು ಅಂತಾರೆ. ಆ್ಯಕ್ಚುಲಿ ಸುನೀಲ್ ಅವರೊಂದು ಮಾತು ಹೇಳಿದ್ರು, ನಮ್ಮದೇನು ಸಣ್ಣ ಕೊಡುಗೆ ಅಂತ. ಇದು ನಿಜವಾಗ್ಲೂ ಸಣ್ಣ ಕೊಡುಗೆ ಅಲ್ಲ ಸರ್, ಇದು ಮಹತ್ತರವಾದ ಕೊಡುಗೆ, ಎಲ್ಲ ಮಕ್ಳಿಗೂ ಮಹತ್ತರವಾದ ಕೊಡುಗೆ ಇದು. ಒಂದು ಡೋಸ್ ಮಿಸ್ ಆದ್ರೂ ಅದರದ್ದು ಕಾಂಪ್ಲಿಕೇಶನ್ಸ್ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಅವರು ಸ್ಕೂಲಲ್ಲೂ ಅದೇ ಟೆಂಪ್ರೇಚರ್ ಮೇಂಟೈನ್ ಮಾಡಿಕೊಂಡು, ಅದೇ ಎಫಿಕೆಸಿ ಮೇಂಟೈನ್ ಮಾಡಿಕೊಂಡು ಅವರೊಂದು ಇಂಜೆಕ್ಷನ್ ತೊಗೋತಾರೆ ಅಂದರೆ ನಿಜವಾಗ್ಲೂ ಅವ್ರಿಗೊಂದು ಭವಿಷ್ಯ ಉಜ್ವಲವಾಗಿರುತ್ತೆ ತಮ್ಮ ಕಡೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಡಾಕ್ಟರ್ ದಾಕ್ಷಾಯಿಣಿ, ಡೀನ್ ಆ್ಯಂಡ್ ಡೈರೆಕ್ಟರ್, ಮೈಸೂರು ಮೆಡಿಕಲ್ ಕಾಲೇಜ್ ರಿಸರ್ಚ್ ಇನ್ಸ್ಟಿಟ್ಯೂಟ್.